ಒಬ್ಬ ಮಹಾನ್ ಸನ್ಯಾಸಿ ತಮ್ಮ ಅಂತಿಮ ಗಳಿಗೆಯಲ್ಲಿದ್ದರು. ತಮ್ಮ ಉತ್ತರಾಧಿಕಾರಿ ಯುವ ಸನ್ಯಾಸಿಗೆ ಹೇಳಿದರು, ಒಂದೇ ಒಂದು ವಿಷಯ ನೆನಪಿಟ್ಟುಕೋ, ನಿನ್ನ ಜೀವನದಲ್ಲಿ ಎಂದಿಗೂ ಬೆಕ್ಕನ್ನು ಸೇರಿಸಬೇಡ. ಈ ಮಾತುಗಳನ್ನಾಡಿ ಅವರು ಕೊನೆಯುಸಿರೆಳೆದರು. ಆ ಮಹಾನ್ ಸನ್ಯಾಸಿಯ ಕೊನೆಯ ಮಾತು ಕೇಳಲು ದೊಡ್ಡ ಜನಸಮೂಹವೇ ಸೇರಿತ್ತು. ಅವರ ಅಂತಿಮ ಹೇಳಿಕೆ ಕೇಳಿ ಎಲ್ಲರೂ ಆಘಾತಕ್ಕೊಳಗಾದರು. ಯುವ ಉತ್ತರಾಧಿಕಾರಿಗೆ ಸ್ವತಃ ಆಳವಾದ ಆಶ್ಚರ್ಯವಾಯಿತು. ನನ್ನ ಜೀವನದಲ್ಲಿ ಬೆಕ್ಕನ್ನು ಏಕೆ ಸೇರಿಸಿಕೊಳ್ಳಬಾರದು ಎಂದು ಅವರು ಆಲೋಚಿಸಿದರು. ಮಾಸ್ಟರ್ನ ಅಂತ್ಯಸಂಸ್ಕಾರ ಎಲ್ಲ ವಿಧಿಗಳೊಂದಿಗೆ ನಡೆಯಿತು. ಆದರೆ ಉತ್ತರಾಧಿಕಾರಿ ಸನ್ಯಾಸಿಗೆ ವಿಶ್ರಾಂತಿ ಇರಲಿಲ್ಲ. ಗುರುವಿನ ಆ ವಿಚಿತ್ರ ಕೊನೆಯ ಹೇಳಿಕೆಯ ಬಗ್ಗೆ ಸದಾ ಯೋಚಿಸುತ್ತಿದ್ದರು. ಮಠದಲ್ಲಿ ಮಾಸ್ಟರ್ ಜೊತೆ ಅನೇಕ ವರ್ಷಗಳಿಂದ ಇದ್ದ ಒಬ್ಬ ಹಿರಿಯ ಸನ್ಯಾಸಿಯೂ ಇದ್ದರು. ಮಾಸ್ಟರ್ ಜೀವನವನ್ನು ಅವರು ಹತ್ತಿರದಿಂದ ನೋಡಿದ್ದರು. ವಯಸ್ಸಿನ ಕಾರಣದಿಂದ ಅವರನ್ನು ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿರಲಿಲ್ಲ, ಏಕೆಂದರೆ ಅವರೂ ಮರಣದಂಚಿನಲ್ಲಿದ್ದರು. ಯುವ ಸನ್ಯಾಸಿ ಚಿಂತಾಮಗ್ನನಾಗಿರುವುದನ್ನು ಗಮನಿಸಿ ಹಿರಿಯ ಸನ್ಯಾಸಿ ಅವರ ಚಿಂತೆಯ ಕಾರಣ ಕೇಳಿದರು. ಯುವ ಸನ್ಯಾಸಿ ತಮ್ಮ ಚಿಂತೆಯನ್ನು ವಿವರಿಸಿದರು. ಹಿರಿಯ ಸನ್ಯಾಸಿ ನಕ್ಕು, ನನ್ನ ಆತ್ಮೀಯ ಗೆಳೆಯ, ಅದರ ಹಿಂದಿನ ಸುದೀರ್ಘ ಕತೆ ನಿನಗೆ ತಿಳಿದಿಲ್ಲ ಎಂದರು. ನಂತರ ಸಂಪೂರ್ಣ ಘಟನೆಯನ್ನು ನಿರೂಪಿಸಲು ಪ್ರಾರಂಭಿಸಿದರು. ನಮ್ಮ ಮಾಸ್ಟರ್ ತಮ್ಮ ಪತ್ನಿ, ಮಕ್ಕಳು ಮತ್ತು ಮನೆಯನ್ನು ತ್ಯಜಿಸಿ ಕಾಡಿಗೆ ಹೋಗಿ ಒಂದು ಸಣ್ಣ ಹಳ್ಳಿಯ ಬಳಿ ವಾಸಿಸುತ್ತಿದ್ದರು. ಪ್ರತಿದಿನ ಅವರು ಆಹಾರಕ್ಕಾಗಿ ಹಳ್ಳಿಗೆ ಹೋಗಿ ಭಿಕ್ಷೆ ಬೇಡುತ್ತಿದ್ದರು. ತಮ್ಮ ನಡುವೆ ಒಬ್ಬ ಸನ್ಯಾಸಿ ಇರುವುದಕ್ಕೆ ಗ್ರಾಮಸ್ಥರು ಸಂತೋಷಪಟ್ಟು ಅವರಿಗೆ ಒಂದು ಸಣ್ಣ ಬಿದಿರಿನ ಕುಟೀರವನ್ನು ಕಟ್ಟಿಸಿಕೊಟ್ಟರು. ಮಾಸ್ಟರ್ 2 ಜೊತೆ ಬಟ್ಟೆ ಮಾತ್ರ ಹೊಂದಿದ್ದರು. ಆದರೆ ಶೀಘ್ರವೇ ಸಮಸ್ಯೆ ಎದುರಾಯಿತು. ಇಲಿಗಳು ಕುಟೀರಕ್ಕೆ ಪ್ರವೇಶಿಸಿ ಅವರ ಬಟ್ಟೆಗಳನ್ನು ಕಚ್ಚಲು ಪ್ರಾರಂಭಿಸಿದವು. ಕೇವಲ 2 ಬಟ್ಟೆಗಳೊಂದಿಗೆ ಅವರು ದೊಡ್ಡ ಕಷ್ಟ ಎದುರಿಸಿದರು. ಸಲಹೆಗಾಗಿ ಗ್ರಾಮಸ್ಥರನ್ನು ಕೇಳಿದರು. ಅವರು, ಒಂದು ಬೆಕ್ಕನ್ನು ಏಕೆ ಸಾಕಬಾರದು, ಬೆಕ್ಕು ಇಲಿಗಳನ್ನು ಓಡಿಸುತ್ತದೆ ಎಂದು ಸಲಹೆ ನೀಡಿದರು. ಇದು ಪರ್ಫೆಕ್ಟ್ ಸಲ್ಯೂಷನ್ ಅಂತೆ ತೋರಿತು. ಹಾಗಾಗಿ ಗ್ರಾಮಸ್ಥರು ಅವರಿಗೆ ಒಂದು ಬೆಕ್ಕನ್ನು ಕೊಟ್ಟರು ಮತ್ತು ನಿಜಕ್ಕೂ ಇಲಿಗಳು ಮಾಯವಾದವು. ಆದರೆ ನಂತರ ಮತ್ತೊಂದು ಪ್ರಾಬ್ಲಮ್ ಉಂಟಾಯಿತು. ಬೆಕ್ಕಿಗೆ ಹಾಲು ಬೇಕಿತ್ತು. ಹಾಗಾಗಿ ಪ್ರತಿದಿನ ಸನ್ಯಾಸಿ ಗ್ರಾಮಸ್ಥರಲ್ಲಿ ಹಾಲಿಗೆ ಭಿಕ್ಷೆ ಬೇಡಬೇಕಾಯಿತು. ಮತ್ತೆ ಅವರು ಪರಿಹಾರ ಕೇಳಿದರು. ಗ್ರಾಮಸ್ಥರು, ಇದು ಸಣ್ಣ ಗ್ರಾಮ, ನೀವು ಹಸುವನ್ನು ಸಾಕಿದರೆ ಒಳ್ಳೆಯದು, ಆ ಮೂಲಕ ನಿಮಗೆ ಬೆಕ್ಕಿಗೆ ಸಾಕಷ್ಟು ಹಾಲು ಸಿಗುತ್ತದೆ ಎಂದು ಉತ್ತರಿಸಿದರು. ಸನ್ಯಾಸಿ ಒಪ್ಪಿದರು ಮತ್ತು ಗ್ರಾಮಸ್ಥರು ಅವರಿಗೆ ಒಂದು ಹಸುವನ್ನು ತಂದರು. ಆದರೆ ಈಗ ಹಸುವಿಗೆ ಹುಲ್ಲು ಮತ್ತು ದೈನಿಕ ಆರೈಕೆ ಬೇಕಿತ್ತು. ಹಾಗಾಗಿ ಮತ್ತೆ ಸನ್ಯಾಸಿ ಹುಲ್ಲು ಕೇಳುತ್ತಾ ಗ್ರಾಮಕ್ಕೆ ಹೋದರು. ಜನರು, ಇದು ವಿಚಿತ್ರವಾಗಿ ಕಾಣುತ್ತದೆ, ಮಹಾನ್ ಸನ್ಯಾಸಿ ಹುಲ್ಲಿಗಾಗಿ ಭಿಕ್ಷೆ ಬೇಡುತ್ತಿದ್ದಾರೆ ಎಂದರು. ಸನ್ಯಾಸಿ ಹೇಳಿದರು, ಆದರೆ ನಾನು ನನ್ನ ಹಸು ಮತ್ತು ಬೆಕ್ಕಿಗೆ ಹೇಗೆ ಆಹಾರ ನೀಡಬೇಕು? ಅವರು ಮತ್ತೊಂದು ಸೊಲ್ಯೂಷನ್ ನೀಡಿದರು. ನಮ್ಮ ಗ್ರಾಮದಲ್ಲಿ ಒಬ್ಬ ವಿಧವೆ ಇದ್ದಾಳೆ, ಅವಳಿಗೆ ಯಾರೂ ಇಲ್ಲ. ನಾವು ಮನವೊಲಿಸಿದರೆ ಅವಳು ಸಂತೋಷದಿಂದ ನಿಮಗೆ ಸೇವೆ ಸಲ್ಲಿಸುತ್ತಾಳೆ. ಅವಳು ಕುಟೀರದ ಜೊತೆಗೆ ಹಸು ಮತ್ತು ಬೆಕ್ಕನ್ನು ನೋಡಿಕೊಳ್ಳುತ್ತಾ ಹಲಿಯೂ ಬೆಳೆಯತೊಡಗಿದಳು. ಅವರ ಕಷ್ಟಪಟ್ಟು ಕೆಲಸ ಮಾಡುವಾಗ ಅವಳು ಮತ್ತು ಸನ್ಯಾಸಿ ನಿಧಾನವಾಗಿ ಹೆಚ್ಚು ಸಮಯವನ್ನು ಒಟ್ಟಿಗೆ ಕಳೆಯಲು ಪ್ರಾರಂಭಿಸಿದರು. ಅಂತಿಮವಾಗಿ ಅವರು ಹೊಲಗಳಲ್ಲಿ ಅಕ್ಕಪಕ್ಕ ಕೆಲಸ ಮಾಡಲು ಶುರುಮಾಡಿದರು. ಕ್ರಮೇಣ ಅವರ ಬಂಧ ಗಟ್ಟಿಯಾಯಿತು ಮತ್ತು ಅವರು ಪ್ರೀತಿಗೆ ಬೀಳಿದರು. ಆ ಮಹಿಳೆ ಸುಂದರವಾಗಿದ್ದಳು ಮತ್ತು ಸನ್ಯಾಸಿ ಯುವಕರಾಗಿದ್ದರು. ಒಂದೇ ಕುಟೀರದಲ್ಲಿ ಒಟ್ಟಿಗೆ ವಾಸಿಸುತ್ತಿದ್ದರಿಂದ ಪ್ರೀತಿ ಅರಳಿದ್ದೂ ಸಹಜವಾಗಿತ್ತು. ಕಾಲಕ್ರಮೇಣ ಅವಳು ಗರ್ಭಿಣಿಯಾದಳು ಮತ್ತು ಶೀಘ್ರವೇ ಮಗು ಜನಿಸಿತು. ಒಂದು ದಿನ ಸನ್ಯಾಸಿ ತನ್ನಗೆ ತಾನು ಯೋಚಿಸಿದರು, ಇದೇನು, ನಾನು ನನ್ನ ಕುಟುಂಬವನ್ನು ತೊರೆದೆ, ಪ್ರಪಂಚವನ್ನು ತ್ಯಜಿಸಿದೆ ಮತ್ತು ಈಗ ನಾನು ಮತ್ತೆ ಗೃಹಸ್ಥನಾಗಿ ಬದುಕುತ್ತಿದ್ದೇನೆ. ಇದೆಲ್ಲ ತುಂಬಾ ನಿಧಾನವಾಗಿ ಪ್ರಾರಂಭವಾಯಿತು. ಅವರು ಅದನ್ನು ಎಂದಿಗೂ ಅರಿತುಕೊಂಡಿರಲಿಲ್ಲ ಮತ್ತು ಇದೆಲ್ಲ ಕೇವಲ ಒಂದು ಬೆಕ್ಕಿನಿಂದಾಗಿಯೇ ಎಂದು ಹಿರಿಯ ಸನ್ಯಾಸಿ ತೀರ್ಮಾನಿಸಿದರು. ಅದಕ್ಕಾಗಿಯೇ ಅವರು, ನಿಮಗೆ ನಿಮ್ಮ ಜೀವನದಲ್ಲಿ ಎಂದಿಗೂ ಬೆಕ್ಕನ್ನು ಸೇರಿಸಬೇಡ ಎಂದ ಹೇಳಿದರು. ಇಲ್ಲಿ ಬೆಕ್ಕು ಸಾಂಕೇತಿಕವಾಗಿತ್ತು. ಅದರ ಅರ್ಥ, ನಿಮ್ಮ ಗಮನಕ್ಕೆ ಬರದೆ, ನಿಧಾನವಾಗಿ ಮತ್ತು ಸದ್ದಿಲ್ಲದೆ ನಿಮ್ಮನ್ನು ನಿಯಂತ್ರಿಸಲು ಪ್ರಾರಂಭಿಸುವ ಆ ಸಣ್ಣ ಲೆವರೇಜ್ ಅನ್ನು ನಿಮ್ಮ ಮನಸ್ಸಿಗೆ ಎಂದಿಗೂ ನೀಡಬೇಡಿ.
ನಾವು ನಮ್ಮದೇ ಜೀವನವನ್ನು ನೋಡಿದರೆ ನಾವು ಅದನ್ನೇ ನೋಡುತ್ತೇವೆ. ಕೆಲವೊಮ್ಮೆ ವಿನೋದಕ್ಕಾಗಿ ತಪ್ಪು ಎಂದು ತಿಳಿದಿದ್ದರೂ ನಮ್ಮ ಮನಸ್ಸಿಗೆ ಕೆಲಸ ಮಾಡಲು ಅವಕಾಶ ನೀಡುತ್ತೇವೆ. ನಾವು ಯೋಚಿಸುತ್ತೇವೆ, ನಾನು ಇದನ್ನು ಒಂದೇ ಬಾರಿ ಮಾಡುತ್ತೇನೆ. ಆದರೆ ಒಮ್ಮೆ ನಾವು ಮನಸ್ಸಿಗೆ ಆ ಅವಕಾಶವನ್ನು ನೀಡಿದರೆ ಅದು ಹೆಚ್ಚು ಹೆಚ್ಚು ಬೇಡಲು ಪ್ರಾರಂಭಿಸುತ್ತದೆ. ಅರಿವಿಲ್ಲದೆ ನಾವು ಕೆಟ್ಟ ಹ್ಯಾಬಿಟ್ಸ್ಗಳಲ್ಲಿ ಸಿಕ್ಕಾಗಿಕೊಳ್ಳುತ್ತೇವೆ. ಪ್ರಪಂಚವನ್ನು ತ್ಯಜಿಸಿದ ಸನ್ಯಾಸಿಯಂತೆ ಅವರು ತಮ್ಮ ಬಟ್ಟೆಗಳನ್ನು ರಕ್ಷಿಸಲು ಬೆಕ್ಕನ್ನು ಇಟ್ಟುಕೊಂಡರು. ಬೆಕ್ಕಿಗೆ ಹಾಲು ನೀಡಲು ಹಸುವನ್ನು ಸಾಕಿದರು. ಹಸುವಿನ ನೋಡಿಕೊಳ್ಳಲು ಮಹಿಳೆಯನ್ನು ಒಪ್ಪಿಕೊಂಡರು ಮತ್ತು ನಂತರ ಮತ್ತೆ ಕುಟುಂಬದೊಂದಿಗೆ ಕೊನೆಗೊಂಡರು. ಅಂತಿಮವಾಗಿ ಮಾದಕವ್ಯಸನ ಹಾನಿಕಾರಕ ಎಂದು ಜನರಿಗೆ ತಿಳಿದಿರುತ್ತದೆ. ಆದರೂ ಕೆಲವರು ಜಸ್ಟ್ ಒನ್ಸ್ ಎಂದು ಒಮ್ಮೆ ಡ್ರಗ್ ಟ್ರೈ ಮಾಡುತ್ತಾರೆ, ನಿಧಾನವಾಗಿ ವ್ಯಸನಿಗಳಾಗುತ್ತಾರೆ. ಅಥವಾ ಜಂಕ್ ಫುಡ್ ಅನಾರೋಗ್ಯಕರ ಎಂದು ನಮಗೆ ತಿಳಿದಿರುತ್ತದೆ. ಆದರೂ ರುಚಿಗಾಗಿ ನಾವು ಅದನ್ನು ತಿನ್ನುತ್ತೇವೆ ಮತ್ತು ನಂತರ ನಿಧಾನವಾಗಿ ಅದು ಒಂದು ಹ್ಯಾಬಿಟ್ ಆಗುತ್ತದೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ಲೆವರೇಜ್ ನೀಡುವ ಬೆಕ್ಕನ್ನು ಎಂದಿಗೂ ಇಟ್ಟುಕೊಳ್ಳಬೇಡಿ, ಏಕೆಂದರೆ ಒಮ್ಮೆ ನೀವು ಅದನ್ನು ಮಾಡಿದರೆ ಅದು ನಿಮ್ಮ ಜೀವನವನ್ನು ಸ್ವಾಧೀನಪಡಿಸಿಕೊಳ್ಳುತ್ತದೆ ಮತ್ತು ನೀವು ಅದನ್ನು ಅರಿತುಕೊಳ್ಳುವ ವೇಳೆಗೆ ತುಂಬಾ ತಡವಾಗಿರಬಹುದು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ಜೀವನವನ್ನು ಬದಲಾಯಿಸುವ ಕಥೆಗಳಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ.